ನಾರಾಯಣ ನಾರಾಯಣ. ಪಾರ್ವತಿ ದೇವಿ ಹಾಗೂ ಪರಮೇಶ್ವರರಿಗೆ ಪ್ರಣಾಮಗಳು. ತಥಾ ನಾರದರು ಕೈಲಾಸದವರೆಗೂ ಪ್ರಯಾಣ ಬೆಳೆಸಿದ್ದಾರೆ ಎಂದ ಮೇಲೆ ಏನಾದರೂ ಸಮಾಚಾರವಿದೆಯೇ? ಸಮಾಚಾರವಿಲ್ಲದೆ ನಾರದರು ಇಲ್ಲಿಗೆ ಬರುತ್ತಾರೆಯೇ ಸ್ವಾಮಿ? ನಿಮ್ಮ ಮಾತು ಸತ್ಯವೇ ಮಾತೆ. ಅನಗತ್ಯವಾಗಿ ನಾನೆಲ್ಲೂ ಹೋಗುವವನು ಅಲ್ಲ, ಬರುವವನು ಅಲ್ಲ. ಒಂದು ಮುಖ್ಯವಾದ ಕೆಲಸದ ಮೇಲೆ ನಾನಿಲ್ಲಿ ಬಂದಿದ್ದೇನೆ. ಅದೇನು ನಾರದರೆ, ಅಂತಹ ನಿಮ್ಮ ಮುಖ್ಯವಾದ ಕೆಲಸ? ಏಕೆ ಶಿವನೇ, ನಾನು ಬಂದ ಕಾರಣ ನಿಮಗೆ ತಿಳಿಯದೆ? ನಿಮ್ಮ ಜ್ಞಾನದ ದೃಷ್ಟಿಗೆ ಕಾಣದಿರುವುದು ಏನಿದೆ ಮಹಾದೇವ? ಎಲ್ಲ ಬಲ್ಲ ನೀವೇ ನನ್ನನ್ನು ಪ್ರಶ್ನೆ ಮಾಡುತ್ತಿರುವುದನ್ನು ನೋಡಿದರೆ ನನಗೆ ಆಶ್ಚರ್ಯವಾಗುತ್ತಿದೆ. ನಾರದರೆ, ಲೋಕದಲ್ಲಿ ನಿತ್ಯವೂ ಹಲವಾರು ವಿಚಾರಗಳು ಘಟಿಸುತ್ತಲೇ ಇರುತ್ತವೆ. ಅದರಲ್ಲಿ ನೀವು ಯಾವುದರ ಬಗ್ಗೆ ಮಾತನಾಡುತ್ತಿದ್ದೀರಿ ಎಂಬುದು ಊಹಿಸಲು ನನಗೆ ಕಷ್ಟವಾಗುತ್ತದೆ. ನೀವೀಗ ಹೊತ್ತು ತಂದಿರುವುದು ಭೂಲೋಕದ ಸಮಾಚಾರವನ್ನೋ ಅಥವಾ ದೇವಲೋಕದ ಸಮಾಚಾರವನ್ನೋ ಅದೇನೆಂದು ಕೇಳುವ ಕುತೂಹಲ ನನ್ನನ್ನೂ ಕಾಡುತ್ತದೆ. ಮಹಾದೇವ, ಅಲ್ಲಿ ಎಲ್ಲಮ್ಮ ನಿಮ್ಮನ್ನು ಕುರಿತು ತಪಸ್ಸು ಮಾಡುತ್ತಿದ್ದಾರೆ. ಒಂದಿನಿತೂ ನೆರಳಿಲ್ಲದ ಜಾಗದಲ್ಲಿ ಒಂಟಿ ಕಾಲಿನಲ್ಲಿ ನಿಂತು ಅನವರತ ನಿಮ್ಮನ್ನೇ ಜಪ ಮಾಡುತ್ತಿದ್ದಾಳೆ. ನೀವು ನೋಡಿದರೆ ಏನು ಗೊತ್ತೇ ಇಲ್ಲ ಎನ್ನುವಂತೆ ಕುಳಿತಿದ್ದೀರಿ. ಇದು ನಿಮಗೆ ಸರಿ ಅನ್ನಿಸುತ್ತದೆಯೇ ಪರಮಾತ್ಮ? ಕೇಳಿ ನಾರದರೆ, ನೀವೇ ಕೇಳಿ. ನಾನು ಸಹ 1000 ಬಾರಿ ಹೇಳಿದೆ, ಆದರೆ ಇವರು ಮಾತ್ರ ತಮ್ಮ ಪೀಠವನ್ನು ಬಿಟ್ಟು ಏಳುತ್ತಲೇ ಇಲ್ಲ. ಅಂದರೆ ಎಲ್ಲಮ್ಮ ನಿನ್ನ ಅಂಶ ಎನ್ನುವ ಕಾರಣಕ್ಕೆ ನಾನು ಅವಳಿಗೆ ಶೀಘ್ರವಾಗಿ ಒಲಿಯಬೇಕೆ? ಅದೆಷ್ಟೋ ಜನ ಅಸುರರು ನನ್ನನ್ನು ಕುರಿತು ಸಹಸ್ರಾರು ವರ್ಷಗಳ ಕಾಲ ತಪಸ್ಸು ಮಾಡಿದರೂ ಅವರಿಗೆ ಒಲಿಯದ ನಾನು ಈಗ ಎಲ್ಲಮ್ಮ ಕರೆದಾಕ್ಷಣ ಹೋಗಬೇಕೆ? ತಂದೆ, ಅಸುರರ ಕಥೆಯೇ ಬೇರೆ, ಎಲ್ಲಮ್ಮನ ಕಥೆಯೇ ಬೇರೆ. ಅವರು ಮತ್ತು ಇವಳು ಒಂದೇ ಆಗುವುದಕ್ಕೆ ಹೇಗೆ ಸಾಧ್ಯ? ರಾಕ್ಷಸರು ಲೋಕಕಂಟಕರು. ತಮ್ಮ ಸ್ವಾರ್ಥಕ್ಕಾಗಿ, ಕೇವಲ ತಮ್ಮ ಉದ್ಧಾರಕ್ಕಾಗಿ ಅವರ ತಪಸ್ಸು ಸಾಗುವುದೇ ಹೊರತು ಪರರ ಸಂರಕ್ಷಣೆಗಾಗಿ ಅಲ್ಲ.